ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ IPL 2025 ಅಲ್ಲಿ ಏನೇನಾಯಿತು ಅಂತ ಒಂದೊಂದೇ ಎಲೆಕ್ಕೋಸ್ಕರ ಹಂಗೆ ಬಿಚ್ಚಿ ಇಡ್ತಾವ್ರೆ ರವಿ ಅಶ್ವಿನ್ ಅವರು. ನಾನೆಲ್ಲ ಎಕ್ಸ್ಪರ್ಟ್ಸ್ಗಳಿಗೆಲ್ಲ ಹೇಳಿದ್ದೆ ಟಿಮ್ ಡೇವಿಡ್ನ ಹಾಕೊಂಬಿಡಿ, ಮಸ್ತಾಗಿದ್ದಾರೆ ಟಿಮ್ ಡೇವಿಡ್, ಪಕ್ಕ ಮಿಂಚ್ತಾರೆ ಅಂತ ಹೇಳಿದ್ದೆ. ಬಟ್ ಯಾರು ತಗೊಳ್ಳಿಲ್ಲ. RCB ತಗೊಂಡ್ರು. RCB ಒಳ್ಳೆ ಯುಟಿಲೈಸ್ ಆಯಿತು ಟಿಮ್ ಡೇವಿಡಿಂದ. ಆ್ಯಂಡ್ ನೆಕ್ಸ್ಟ್ ವರ್ಷನೂ ಕೂಡ ಯುಟಿಲೈಸ್ ಆಗುತ್ತೆ ಪಕ್ಕಾ ವರ್ತಿ ಪಿಕ್ಕು, ಸಖತ್ ಪಿಕ್ಕು RCBಗೆ ಅಂತ ಹೇಳಿದ್ದಾರೆ. ಸೊ ಟಿಮ್ ಡೇವಿಡ್ ಬಗ್ಗೆ ಮಾತಾಡ್ತಾ ಈ ಕಡೆಯಿಂದ ಡೆವಾಲ್ಡ್ ಬ್ರೇವಿಸ್ ಬಗ್ಗೆನೂ ಕೂಡ ಮಾತಾಡಿದರೆ ಒಂದೊಂದೇ ಇನ್ಸೈಡ್ ಇನ್ಫಾರ್ಮೇಷನ್ ಹಂಗೆ CSK ಈಚೆ ಕಡೆ ಬಿಚ್ಚಿಡ್ತಾ ಇದ್ದಾರೆ. ಸೊ ಎಲ್ಲ ನೋಡ್ತು ಅಂತಂದರೆ ಒಂದು ಮಾತ್ರ ಖಚಿತವಾಗಿ ನಾನಂತೂ ಹೇಳ್ಬೋದು, CSKಗೆ ನೆಕ್ಸ್ಟ್ ವರ್ಷ 2026 ಆಡ್ತಾ ಇಲ್ಲ ರವಿ ಅಶ್ವಿನು, ಕೈ ಬಿಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಎದ್ದೆದ್ದಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಓಪನ್ ಆಗಿ CSK ಬಗ್ಗೆ ಹಂಗಾಯ್ತು ಹಿಂಗಾಯ್ತು ಒಳಗಡೆ ಅದಾಯ್ತು ಇದಾಯ್ತು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಗೊತ್ತಿರೋದು ನಿಮಗೆ, ಮ್ಯಾಚ್ ನಡೆಯುವಂಥ ಟೈಮಲ್ಲಿ ಫಸ್ಟ್ ಒಂದು 3-4 ಮ್ಯಾಚು CSK ಮ್ಯಾಚ್ನು ಕೂಡ ಇವ್ರು ಪ್ರಿವ್ಯೂ ಎಲ್ಲ ಮಾಡ್ತಾ ಇದ್ರು. ಇವರೇ ಆಡ್ಬಿಟ್ಟು ಇವರೇ ಪ್ರಿವ್ಯೂ ಎಲ್ಲ ಮಾಡ್ತಾ ಇದ್ರು. ಬಟ್ CSK ಕಡೆಯಿಂದ ನೀವು CSK ಮ್ಯಾಚ್ಗಳದ್ದು ಪ್ರಿವ್ಯೂ ಏನು ಮಾಡೋಕೆ ಹೋಗ್ಬಾರ್ದು ಅಂತ ಬರ್ತಾ ಇದ್ದಂಗೆ CSK ಮ್ಯಾಚ್ಗಳದೆಲ್ಲ ನಿಲ್ಲಿಸ್ಬಿಟ್ರು, ಬೇರೆ ಮ್ಯಾಚ್ಗಳದ್ದು ಮಾತ್ರ ಮಾಡಿದ್ರು. ಸೊ ಇವಾಗ CSK ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದಾರೆ ರವಿ ಅಶ್ವಿನ್ ಅವರು. ಸೊ ಅವರು ಒಂದು ಕ್ಲೋಜರ್ನ ಕೇಳಿದ್ದು ರೀಸೆಂಟಾಗೆ, ಗೊತ್ತಿರೋದನ್ನೇ, ನನ್ನ ಇಟ್ಕೊತೀರಾ ಅಂತಂದರೆ ಒಂದು ಸ್ಟೇಟ್ಮೆಂಟ್ ಕೊಡಿ, ಅಂದರೆ ನನಗೆ ಹೇಳಿ, ಇಲ್ಲ ಅಂತಂದರೆ ಬಿಡ್ತೀರಾ ಅಂತಂದರೆ ಅದನ್ನು ಕೂಡ ಕ್ಲಾರಿಟಿ ಕೊಟ್ಬಿಡಿ, ನಾವು ಇನ್ನೂ ಏನೇನೋ ಮಾಡ್ಕೊಂತೀವಿ, ಈಚೆ ಕಡೆ ನಮ್ಮದು ಡಿಸ್ಕಷನ್ ನಡೀತಾ ಇದೆ ಅಂತ ಕ್ಲೋಜರ್ನ ಕೇಳಿದರು. ಸೊ ಕ್ಲೋಜರ್ನ CSK ಅವ್ರು ಕೊಟ್ಟಿದ್ದಾರೆ ನಂತರ ಕಾಣಿಸ್ತಾ, ಇದಕ್ಕೋಸ್ಕರ ಅವರ ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಾ ಇದ್ದಾರೆ CSK ಬಗ್ಗೆ. ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತಲ್ಲ, ಒಟ್ಟಲ್ಲಿ ಒಳಗಡೆ ಏನೇನು ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಚೆ ಕಡೆ ಇಟ್ಟಿದ್ದಾರೆ. CSKಲಿ ಒಂದು ರಿಪ್ಲೇಸ್ಮೆಂಟ್ ಆಗುತ್ತೆ. ಗುರ್ಜಾಪ್ನೀತ್ ಸಿಂಗ್ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದವರು ಡೆವಾಲ್ಡ್ ಬ್ರೇವಿಸು ಇಂಡಿಯನ್ಗೆ ಫರ್ನನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂತಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಆಗಿದೆ CSKಗೆ ಜಾನಿ ಬೇರ್ಸ್ಟೋ ಅಂತೆ. ಜಾನಿ ಬೇರ್ಸ್ಟೋ ಬೇಸ್ ಪ್ರೈಸ್ ಎಷ್ಟಿಟ್ಟಿದ್ರು ಗೊತ್ತಿಲ್ಲ, ಒಂದು 2 crore ಇಟ್ಟಿದ್ರು ಅಥವಾ 1.5 CR ಇಟ್ಟಿದ್ರು, ಅದು 1 crore ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಜಾನಿ ಬೇರ್ಸ್ಟೋ ಬೇಡ ಅಂತ, ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಬೇಡ ಅಂತ ಹಂಗಂಗೆ ಡಿಸೈಡ್ ಮಾಡ್ಕೊಂಡು ಆಮೇಲೆ ಡೆವಾಲ್ಡ್ ಬ್ರೇವಿಸ್ನ ತಗೊಳ್ಳೋಣ ಅಂತ ಸ್ಟೀಫನ್ ಫ್ಲೆಮಿಂಗ್ಸ್ ಅವರು ಸ್ವಲ್ಪ ಪ್ರಿಫರೆನ್ಸ್ನ ಮುಂದಕ್ಕೆ ಇಟ್ಟರಂತೆ. MS ಧೋನಿ ಕೂಡ ಇದಕ್ಕೆ ಓಕೆ ಅಂದ್ರಂತೆ. ಸೊ ಈ ರಿಪ್ಲೇಸ್ಮೆಂಟ್ ವಿಚಾರದಲ್ಲಿ ಅದೇ ಏಜೆಂಟ್ ಜೊತೆಗೆ ಚರ್ಚೆ ಮಾಡಬೇಕಾದ್ರೆ ಡೆವಾಲ್ಡ್ ಬ್ರೇವಿಸ್ ಅವರು 75 ಲಕ್ಷ ಅವರು ಬೇಸ್ ಪ್ರೈಸ್ನ ಸೆಟ್ ಮಾಡಿದರು. ಸೊ ಇಲ್ಲಿ IPL ರೂಲ್ ಹೆಂಗಿದೆ ಅಂತ ನೋಡಿ, IPL ರೂಲ್ ಕೂಡ ಹೇಳ್ಬಿಟ್ಟಿದ್ದಾರೆ ಅಶ್ವಿನ್ ಅವರು. IPL ರೂಲ್ ಹೆಂಗಿದೆ ಅಂದರೆ, ಒಬ್ಬ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಬೇಕು ಅಂತಂದರೆ ಮೇಯ್ನ್ ಪ್ಲೇಯರ್ ಇರ್ತಾರಲ್ಲ, ಮೇಯ್ನ್ ಪ್ಲೇಯರ್ ಒಂದು ಪ್ರೈಸಿಗೆ ಬಂದಿರ್ತಾರೆ. ಇವಾಗ ಇವ್ರು ಬಂದಿದ್ದು ಗುರ್ಜನ್ಪ್ರೀತ್, ಯಾರು ಇವ್ರ ಹೆಸರು, ಗುರ್ಜಾಪ್ನೀತ್, ಇವರು ತೊಗೊಂಡಿದ್ದು 2.2 CRಗೆ ತೊಗೊಂಡಿದ್ರು CSK ಅವರು. ಸೊ 2.2 CRಗಿಂತ ಕಮ್ಮಿ ಇರಬೇಕಂತ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ತಾ ಇರೋಂಥ ಪ್ಲೇಯರು ಅವ್ರು ಬೇಸ್ ಪ್ರೈಸ್ಗೆ ತೊಗೊಬೇಕು ಆಬ್ವಿಯಸ್ಲಿ. ಅದಕ್ಕಿಂತ ಜಾಸ್ತಿ ಇರೋವಂಥ ಪ್ಲೇಯರ್ನ ತಗೊಳಾಗಿಲ್ವಂತೆ. ಅಂದರೆ ತಗೊಬೋದು, ಇವಾಗ ಅದೇ ಆಗಿರೋದನ್ನೇ ಹೇಳ್ತಾ ಇರೋದು ಇವರು. ಸೊ ತೊಗೊಂಡಿದ್ರೆ 75 ಲಕ್ಷ ಅವ್ರದ್ದು ಬೇಸ್ ಪ್ರೈಸು, ಆ 75 ಲಕ್ಷಕ್ಕೇ ಅವ್ರು ತೊಗೊಬೇಕು, ಅವರು ಕೂಡ ಅದೇ ಅಮೌಂಟ್ಗೆ ಬರಬೇಕು. ಇಲ್ಲಿ ಡೆವಾಲ್ಡ್ ಬ್ರೇವಿಸ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಡೆವಾಲ್ಡ್ ಬ್ರೇವಿಸು ಅಡ್ವಾಂಟೇಜ್ ತೊಗೊಂಡ್ರು. ಅಡ್ವಾಂಟೇಜ್ ಹೆಂಗೆ ತೊಗೊಂಡ್ರು ಅಂತಂದರೆ, ನಾನು ನೆಕ್ಸ್ಟ್ ಸೀಸನೇ ಬರ್ತೀನಿ ಆಪ್ಷನ್ಗೆ, ಮಿನಿ ಆಪ್ಷನ್ಗೆ ಡೈರೆಕ್ಟಾಗಿ ಬಂದೆ ಅಂತಂದರೆ, ಈ ಸೀಸನ್ ಹೆಂಗಿದ್ರು ಅನ್ಸೋಲ್ಡ್ ಆಗಿದ್ದೀನಿ, ಮಿನಿ ಆಪ್ಷನ್ಗೆ ಬಂದೆ ಅಂತಂದರೆ ನಾನು ಜಾಸ್ತಿ ರೇಟ್ಗೆ ಹೋಗ್ತೀನಿ. ಇವಾಗಿರುವಂಥ ಫಾರ್ಮೆಲ್ಲ ನೋಡ್ತು ಅಂದರೆ ಹೌದು ನಾನು ಜಾಸ್ತಿ ರೇಟ್ಗೆ ಹೋಗ್ತೀನಿ, ನೀವು ಜಾಸ್ತಿ ರೇಟ್ ಕೊಡ್ತೀರಾ ಅಂತಂದರೆ ನಾನು ಬರ್ತೀನಿ, 75 ಲಕ್ಷಕ್ಕೆಲ್ಲ ಲಕ್ಷಕ್ಕೆಲ್ಲ ಬರಲ್ಲ, ಮನೋ ಕೋಟಿಗಳ ಗಟ್ಟಲಲ್ಲಿ ಡೀಲ್ ಮಾಡಂಗಿದ್ರೆ ಡೀಲ್ ಮಾಡ್ಕೊಳ್ಳಿ ಅನ್ನೋ ಥರ ಡಿಮ್ಯಾಂಡ್ನ ಅವ್ರು ಇಟ್ಟರಂತೆ. ಅದಕ್ಕೋಸ್ಕರ CSK ಅವರು ಒಪ್ಕೊಂಡ್ರಂತೆ. ರಿಪೋರ್ಟ್ಸ್ ಏನು ಹೇಳ್ತಿದೆ ಅಂತಂದರೆ, ರವಿ ಅಶ್ವಿನ್ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಪ್ರಕಾರ 2.2 ಕೋಟಿ ಏನು ಇವರು ಸಿಂಗ್ ಅನ್ನೋರು ಈಚೆಗಡೆ ಹೋದ್ರಲ್ಲ, ಸೊ ಆ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ನ ಕೊಟ್ಟಿದ್ದಾರೆ, ಅಥವಾ ಆ ಅಮೌಂಟ್ನೇ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಪೋರ್ಸಿಂದ ಬರೋದಿಲ್ಲ, ಈಚೆ ಕಡೆಯಿಂದ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅನ್ನೋ ಥರ ಇವರು ಹೇಳ್ತಾ ಇದ್ದಾರೆ. ಇದು IPL ಆಗುತ್ತೆ ನಾರ್ಮಲಾಗಿ ಗೊತ್ತಿರುವಾಗ. ಏನು ಪಾಂಡ್ಯ ಹಂಗೆ ಬಂದ್ಬಿಟ್ರ ಗುಜರಾತ್ ಟೈಟನ್ಸ್ನ ಮುಂಬೈ ಇಂಡಿಯನ್ಸ್ಗೆ, ಏನು 15 ಕೋಟಿಗೆ ಬಂದ್ಬಿಟ್ರ, ಅಲ್ಲೂ ಆಗಿರುತ್ತೆ. ಒಳಗಡೆ ಎಲ್ಲ ಟೇಬಲ್ ಅಂಡ್ರಲ್ಲಿ ಮೇಲ್ಗಡೆ ಕೆಳಗಡೆ ಎಲ್ಲ ಹೋಗಿರ್ತವೆ ದುಡ್ಡುಗಳು. ಅದಕ್ಕೋಸ್ಕರನೇ ಸೂರ್ಯಕುಮಾರ್ ಯಾದವ್ ಅಷ್ಟು ಕಮ್ಮಿ ಅಮೌಂಟ್ಗೆ ಅಷ್ಟು ವರ್ಷ ರಿಟರ್ನ್ ಆಗ್ತಾರೆ ಮುಂಬೈ ಇಂಡಿಯನ್ಸಲ್ಲಿ. ಗೊತ್ತಿರೋದನ್ನೇ ಎಲ್ಲ ಏನೇನು ಆಗ್ತಾ ಇರ್ತವೆ ಒಳಗಡೆ ಅಂತ. ಬಟ್ ಇವ್ರು ಓಪನ್ ಆಗಿ ಹೇಳಿದ್ದಾರೆ CSK ಹಿಂಗೆ ಮಾಡಿದೆ ಅಂತ. ಸೊ CSK ಅವ್ರು, ನನ್ನ ಮಗ ಈಗ ಏನಿದು ಅಶ್ವಿನ್ ಹಿಂಗೆ ಕೊಡ್ತಾನಲ್ಲ ಓಪನ್ ಸ್ಟೇಟ್ಮೆಂಟ್ಗಳು, CSKಲಿ ಹಿಂಗಾಗ್ತಿತ್ತು ಹಂಗಾಗ್ತಿತ್ತು ಅಂತ ನಮ್ಮ ಟೀಮಲ್ಲೇ ಎತ್ಕೊಂಡು ನಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಾರೆ. IPL ರೂಲ್ಸ್ ಏನು ಹೇಳುತ್ತೆ ಅಂತಂದ್ರೆ, ಅದೇ ಹೇಳಿದ್ನಲ್ಲ 2.2 ಕೋಟಿ ಅಂತಂದರೆ ಅದಕ್ಕಿಂತ ಕಡಿಮೆ ಇರೋವಂಥ ಪ್ಲೇಯರ್ಗಳನ್ನ ತಗೊಬೇಕು, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ, ಆ್ಯಂಡ್ ಬೇಸ್ ಪ್ರೈಸ್ಗಿನ ತಗೊಬೇಕು ಅನ್ನೋ ರೂಲ್ ಇರೋದು. ಈಚೆ ಕಡೆಯಿಂದ ಎಲ್ಲ ಅಮೌಂಟ್ ಸಪ್ಲೈ ಮಾಡೋಂಗಿಲ್ಲ, ಇದಿಲ್ಲ ಅನ್ನೋದನ್ನ ರೂಲ್ಸ್ ಇರೋದು. ಬಟ್ ಇವ್ರು ಈಚೆ ಕಡೆಯಿಂದ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಎಲ್ಲ ಆಗಿರೋದು. ಆ್ಯಂಡ್ ಕೊಟ್ಟಿರೋದನ್ನೆಲ್ಲ ಇವರು ಡಿಸ್ಕಸ್ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಹಾಕೊಂಡು ಉಜ್ಜಿರೋದ್ರಿಂದ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ, ಬಟ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿರೋದ್ರಿಂದ CSK ಅವ್ರು ಪಕ್ಕ ಇದೆಲ್ಲ ನೋಡ್ತು ಅಂದರೆ ಇನ್ನೆಲ್ಲ ಆಡಿಸ್ತಾರ. ಇದೆಲ್ಲ ನೋಡ್ತೋದ್ರಲ್ಲ ಮುಂಚೆನೇ ಗೊತ್ತಾಗಿದೆ ಅಶ್ವಿನ್ ಅವ್ರಿಗೆ CSK ನೆಕ್ಸ್ಟ್ ವರ್ಷ ಆಡ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಓಪನ್ ಆಗಿ ಡೋಸ್ಗಳನ್ನ ಕೊಡ್ತಾ ಇರೋಂಥದ್ದು. ಒಟ್ಟಲ್ಲಿ ನಮಗೊಂದು IPL ರೂಲು ಅರ್ಥ ಆಯಿತು.
ಒಬ್ಬ ಪ್ಲೇಯರ್ನ ಒಂದು ಅಮೌಂಟಿಗೆ ತಗೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ಕಡಿಮೆ ಅಮೌಂಟಿಗೆ ತಗೊಬೇಕು ಒಬ್ಬ ಪ್ಲೇಯರ್ನ ಅಂತ. ಅಂದರೆ ಇನ್ನೇನು ಬೇಸ್ ಪ್ರೈಸು ಆ ಪ್ರೈಸಲ್ಲಿ ಇರೋವಂಥ ಪ್ಲೇಯರ್ಗಳನ್ನೇ ತಗೊಬೇಕು, ಅದಕ್ಕಿಂತ ಜಾಸ್ತಿ ಅಮೌಂಟ್ನ ಕೊಡೋ ಆಗಿಲ್ಲ IPL ರೂಲ್ಸ್ ಪ್ರಕಾರ. ಬಟ್ ರೂಲ್ಸ್ ಯಾರು ಫಾಲೋ ಮಾಡ್ತಾರೆ? ಏನು ಇಂಡಿಯಾದಲ್ಲಿ ಎಲ್ಲಾದರೂ ರೂಲ್ಸೇ ಫಾಲೋ ಆಗುತ್ತಾ? ಗೊತ್ತಿರೋದನ್ನ ಎಲ್ಲರಿಗೂ. ಸೊ ಇದನ್ನ ಓಪನ್ ಆಗಿ ಹೇಳಿದ್ದಾರೆ ಅಷ್ಟೇ, ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ IPL. ಬರೀ CSK ಮಾತ್ರ ಅಂತಲ್ಲ, ಎಲ್ಲ ಟೀಮಲ್ಲೂ ಕೂಡ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.